ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೀರಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಶುರು ಮಾಡಾಕತ್ತೀನಿ. ಏನಿರ್ಬೋದು ಅಂತ ಗೆಸ್ ಮಾಡಬಹುದು. ಇವತ್ತಿನ ದಿನ ಯಾವ ರೀತಿ ಹೋಗ್ತದ ಅನ್ನುವಂತಹದ್ದನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಈ ಕಳೆದ ಒಂದು 4-5 ದಿನದಿಂದ ನನ್ನ ಚಾನಲ್ ಶುರು ಆಗೈತಿ. ನಾನು 4 ವಿಡಿಯೋ ಹಾಕೇನಿ. ಆ ವಿಡಿಯೋಗಳಿಗೆ ಬಹಳ ಚೆನ್ನಾಗಿ ನಿಮ್ಮ ಸಪೋರ್ಟ್ ಸಹಕಾರ ಸಿಗಾಕತೈತಿ. ಸೊ ಇದೇ ರೀತಿಯೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ನನಗೆ ಸಹಕಾರವನ್ನು ಕೊಡ್ತೀರಿ ಅಂತ ಭಾವಿಸ್ತಾ ನನ್ನ ಕಿತ್ತೂರು ಕನ್ನಡತಿ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ. ಹಂಗೆ ಇನ್ನು ಮುಂದಿನ ದಿನಗಳದೊಳಗೆ ಯಾವ ರೀತಿಯೊಳಗೆ ಮತ್ತು ಯಾವ ರೀತಿ ನಾನು ವ್ಲಾಗನ್ನು ಮಾಡಬಹುದು ಅನ್ನುವಂತಹದ್ದನ್ನು ನಿಮ್ಮ ನಿರೀಕ್ಷೆ ಮೀರಿ ನಾನು ಪ್ರಯತ್ನ ಪಡಾಕತ್ತೀನಿ. ನಿಮಗೆ ಯಾವ ರೀತಿ ನನ್ನ ವ್ಲಾಗನ್ನು ನೋಡೋಕೆ ಇಷ್ಟ ಆಕ್ಕೈತಿ ಅಂತೇಳಂದು ಅನಿಸಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆ ಒಂದು ರೀತಿಯೊಳಗೆ ಆ ವಿಷಯದ ಬಗ್ಗೆ ನನಗೆ ಇರುವಂತಹ ಜ್ಞಾನವನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ಜ್ಞಾನವನ್ನು ನಾನು ಸಂಗ್ರಹ ಮಾಡಿಕೊಂಡು ನಿಮಗೆ ಅದನ್ನು ತಿಳ್ಸೋಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಒಂದು ದಿನಚರಿ ಬೆಳಗಿಂದ ಶುರುವಾಯಿತು. ಪಾತ್ರೆ ರಾತ್ರಿ ನನ್ನ ತಿಕ್ಕೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಅದನ್ನೊಂದು ದಿನ ರಾತ್ರಿ ಕೆಲಸ ಇದ್ದೇ ಇರ್ತೈತಿ. ಇನ್ನು ಈ ಪಾತ್ರೆಗಳನ್ನ ನೀಟಾಗಿ ಬೆಳಗ್ಗೆ ಮತ್ತು ಕೆಲಸಕ್ಕೆ ಬೇಕಲ್ಲ, ಅದಕ್ಕೆ ಜಲ್ದಿ ಕೈ ಸಿಗುವಂಗೆ ರ್ಯಾಕಿಗೆ ನಾ ಕರೆಕ್ಟಾಗಿ ಜೋಡಿಸ್ಕೊಂಡೆ ಅಂತಂದ್ರೆ ನನಗೆ ಮುಂಜಾನೆದ ಕೆಲಸಗಳು ಭಾಳ ಏನಾಕೈತಿ ಈಸಿ ಆಕ್ಕಾವು. ಸ್ವಲ್ಪ ಏನಾಕೈತಿ ಆ ಕಡೆ ಈ ಕಡೆ ಗಡಬಡಿ ಆಗೋಂಗಿಲ್ಲ. ಈಸಿಯಾಗಿ ನನಗೆ ಕೈಗೆ ಅವು ಏನಾಕ್ಕವು ಸಿಕ್ಕಿಬಿಡ್ತಾವೆ. ಹೀಗಾಗಿ ನಾನು ಮುಂಜಾನೆ ಎಷ್ಟೋ ಒಂದು ಬ್ಯುಸಿ ಇದ್ರೂ ಕೂಡ ಶೆಡ್ಯೂಲ್ಡ್ ನಂದು ಹೆಂಗೆ ಇದನ್ನಿದ್ರು ಕೂಡ ಅದರೊಳಗೆ ನಾ ಪಾತ್ರೆಗಳನ್ನ ಜೋಡಿಸ್ಕೊಂಡನ್ನ ಮುಂದಿನ ಕೆಲಸ ಮಾಡ್ಕೋತೀನಿ. ಒಂದು 2-3 ದಿನದಿಂದ ರೊಟ್ಟಿ ಭಾಳ ಉಳ್ಯಾಕತ್ತಿದ್ದು. ಅದು ಹೆಂಗೋ ಗೊತ್ತಿಲ್ಲ, ಅವನ್ನ ನಾನು ಗಾಳಿಗೆ ತೆಗೆದು ಇಟ್ಟಿದ್ನಿ. ಅವು ಸ್ವಲ್ಪ ಬಿರುಸಾಗಿದ್ದು. ಈ ಬಿರುಸಾದ ರೊಟ್ಟಿ ಇನ್ನು ಏನಪ್ಪ ಅಂತಂದ್ರೆ ಜೋಳದ ರೊಟ್ಟಿ ಒಗ್ಗರಣೆ ಮಾಡಿದ್ರೆ ಭಾಳ ಟೇಸ್ಟ್ ಆಕೈತಿ. ಅದನ್ನು ಮಾಡಾಕಂತೇಳಂದು ಆ ಬಿರುಸು ರೊಟ್ಟಿಯನ್ನು ಉಗುರು ಬೆಚ್ಚ ನೀರಿನ್ಯಾಗ ಒಂದು 10 ನಿಮಿಷ ನೆನೆಸಿ ಇಟ್ಟೇನಿ. ನೋಡ್ರಿ ಇಲ್ಲಿ ನೆನೆಸಿದ ಮ್ಯಾಗ ನೀರು ಚೇಂಜ್ ಆಗೈತಿ. ಇನ್ನು ಇದನ್ನು ಸ್ವಲ್ಪ ಕೈದ್ಲೆ ಕಿವುಚಿರ ಅವು ಪುಡಿ ಆಕೈತಿ. ಈ ಒಂದು ರೊಟ್ಟಿ ಒಗ್ಗರಣೆಗೆ ಭಾಳ ಸಿಂಪಲ್ ಐತಿ ಒಗ್ಗರಣೆನ. ಮಾಮೂಲಿಯಾಗಿ ಉಳ್ಳಾಗಡ್ಡಿ ಮತ್ತು ಶೇಂಗಾ ಕಾಳು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸ್ವೆ ಇದೆಲ್ಲ ಹಾಕಿ ಒಗ್ಗರಣೆ ಹಾಕಿದ್ರೆ ನಾವು ಅವಲಕ್ಕಿ ಒಗ್ಗರಣೆ ಹೆಂಗೆ ಹಾಕೋತೇವಲ್ಲ ಅದೇ ರೀತಿಯೊಳಗೆ ನಾವು ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ರೊಟ್ಟಿ ಒಗ್ಗರಣೆ ರೆಡಿ ಆಕ್ಕೈತಿ. ಇಲ್ಲೇ ಟೊಮೆಟೊ ಇಲ್ಲ ಅಂತಂದ್ರೆ ನಾವು ಹುಣಸೆ ಹುಳಿಯನ್ನು ಬಳಸಬಹುದು ಅಥವಾ ಲಿಂಬೆ ಹುಳಿ ಬಳಸ್ಬೋದು. ನಾ ಇಲ್ಲೇ ಹುಳಿಯು ಸ್ವಲ್ಪ ಟೊಮೆಟೊ ಇದ್ದದ್ರಿಂದ ಟೊಮೆಟೊನ ಹಾಕ್ಕೊಂಡೇನಿ. ಅರಿಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇನಿ. ಹಂಗೆ ಸ್ವಲ್ಪ ಚಾಕ್ ಹಾಕೋ ಸಕ್ಕರೆನೂ ಕೂಡ ಹಾಕಿ ಒಗ್ಗರಣೆ ರೆಡಿ ಮಾಡೇನಿ. ರೆಡಿ ಆದಂಥ ಒಗ್ಗರಣೆ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಅದನ್ನು ಕುದಿಸ್ಕೊಂಡು ನೀರು ಯಾಕಂತಂದ್ರೆ ರೊಟ್ಟಿ ಆ ಒಗ್ಗರಣೆ ಅಂಶ ಹಿಡ್ಕೋಬೇಕು. ಅದಕ್ಕಾಗಿ ನೀರು ಹಾಕತ್ತೀನಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದು ಒಂದು ಕುದಿ ಬಂತಂದ್ರೆ ಅದಕ್ಕೆ ನಾವು ನೆನೆಸಿಟ್ಕೊಂಡಂಥ ಬಿರುಸು ರೊಟ್ಟಿ ಹಾಕಿ ತಿರುವಾಡಿದ್ರೆ ಮಸ್ತ್ ಪೈಕಿ ರೊಟ್ಟಿ ಒಗ್ಗರಣೆ ರೆಡಿ ಆಕೈತಿ. ಯಾರೆಲ್ಲ ಈ ರೊಟ್ಟಿ ಒಗ್ಗರಣೆಯನ್ನು ನಿಮ್ಮ ಮನೆಯೊಳಗೆ ನೀವು ಮಾಡ್ತೀರಿ, ನಿಮಗೆ ಮಾಡಿ ಕೊಡ್ತಾರೆ ನಿಮ್ಮ ಮನೆಯವರು ಅಂತೇಳಂದು ನನಗೆ ಕಮೆಂಟ್ ಸೆಕ್ಷನ್ದೊಳಗೆ ತಿಳಿಸ್ರಿ. ಹೌದಪ್ಪ, ನಾವು ಅಷ್ಟೇ ಅಲ್ಲ, ಹೊರಗಿನವರು ಕೂಡ ಅದನ್ನು ಮಾಡಿ ತಿಂತಾರೆ ಅನ್ನುವಂತಹದ್ದು ನನಗೂ ಕೂಡ ಒಂದು ಅನಿಸಿಕೆ ಬರ್ತೈತಿ. ಇನ್ನು ರೊಟ್ಟಿ ಒಗ್ಗರಣೆ ನಮ್ಮ ಮನ್ಯಾಗ ಮಕ್ಕಳಿಗೆ ಭಾಳ ಪ್ರೀತಿ. 1-2 ರೊಟ್ಟಿ ಉಳಿದದ್ದನ್ನ ನೋಡಿದ್ರಂತಂದ್ರೆ ಅವ್ರಿಗೆ ಜೀವ ಚುಟು ಅಂತೈತಿ. ಯಾಕಂತಂದ್ರೆ ಮಕ್ಕಳಿಗೆ ರೊಟ್ಟಿ ಒಗ್ಗರಣೆ ಬೇಕಂತೇಳಂದು ಕೇಳ್ತಿರ್ತಾರೆ ಅವ್ರು. ರೊಟ್ಟಿ ಒಗ್ಗರಣೆ ಮಾಡಲ್ಲ ಮಮ್ಮಿ ಅಂತೇಳಂದು. ರೊಟ್ಟಿ ಒಗ್ಗರಣೆ ರೆಡಿ ಆಗೈತಿ. ಅದಕ್ಕೆ ಮ್ಯಾಗಿಂದ ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿದ್ರೆ ರೆಡಿ ಆಕೈತಿ. ಹಂಗೆ ಬೆಳಗಿನ ತಿಂಡಿ ಮಕ್ಕಳಿಗೆ 4 ಪ್ಲೇಟಿಗೆ ಹಾಕಿ ಶೇವಣ್ಣು ಹಾಕಿ
ಹಾಕಿ ತಿನ್ನಾಕ ಕೊಡಾಕತ್ತೀನಿ. ಮಕ್ಕಳು ತಿಂದ ಇದರ ರಿವ್ಯೂವನ್ನು ನಿಮಗೆ ಹೇಳ್ತಾರೆ. ಮಕ್ಕಳಿಗೆ 4 ಮಕ್ಕಳಿಗೂ ಕೂಡ ಸರಿ ಸಮಾನವಾಗಿ ನಾ ಏನು ಮಾಡ್ತೀನಿ, ಒಂದು ತಿಂಡಿಯನ್ನು ಕೊಡ್ತೀನಿ. ನೋಡ್ರಿ ಇಲ್ಲೇ ಮಕ್ಕಳು ಕೂಡ ತೊಗೊಂಡು ಹೊಂಟಾರ. ಇನ್ನು ಅದನ್ನು ತಿಂದ ರಿವ್ಯೂ ಹೆಂಗೆ ಆಗೈತಿ ಅನ್ನುವಂಥದ್ದನ್ನು ಹೇಳ್ತಾರೆ, ಕೇಳ್ರಿ. ಬೆಳಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವ್ರದ್ದು ಸಾಲಿ ಬೆಳಗಿನ ಸಾಲಿದ ಎಲ್ಲ ರುಟೀನ್ ಮುಗಿಸ್ಕೊಂಡು ಮಕ್ಕಳು ಕೂಡ ಸಾಲಿಗೆ ಹೋದರು. ಇನ್ನು ನಮ್ಮ ಆರೈಕೆ ಕೂಡ ನಾವು ಮಾಡ್ಕೋಬೇಕು. ಒಂದು 2-3 ದಿನ ಆಗಿತ್ತು ನಾ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿರ್ಕಿಲ್ಲ. ಬಿಸಿಲಿರೋದ್ರಿಂದ ನಮಗೂ ಕೂಡ ಒಂದು ದೇಹ ತಂಪಾಗಿರಬೇಕು, ಹಂಗೆ ತಲೆ ಕೂಡ ತಂಪಾಗಿರ್ಬೇಕಂತಂದ್ರೆ ನಾವು ಎಣ್ಣೆಯನ್ನು ಹಚ್ಚಬೇಕು. ಹೀಗಾಗಿ ನಾನು ಸ್ನಾನಕ್ಕಿಂತ ಮುಂಚೆ ಒಂದು ತಾಸು ಎಣ್ಣೆ ಹಚ್ಚಿ ಉಳಿದ ಕೆಲಸಗಳನ್ನ ಮಾಡ್ಕೋತೀನಿ. ನೋಡ್ರಿ ಇಲ್ಲೇ ನಾನು ಕೂಡ ನಾ ಎಣ್ಣೆ ತೋರಿಸೀನಿ, ಹಸಿರು ಕಲರ್ ಐತಿ. ಪ್ಯೂರ್ ಆಗಿ ನಾ ಮನೆಯೊಳಗೆ ಆರ್ಗ್ಯಾನಿಕ್ ಆಯಿಲನ್ನು ರೆಡಿ ಮಾಡ್ಕೋತೀನಿ. ಸೊ ಹೀಗಾಗಿ ಆ ಎಣ್ಣೆ ಸ್ವಲ್ಪ ಹಸಿರೈತಿ, ಆಯುರ್ವೇದಿಕ್ ಎಣ್ಣೆ ಅಂತ ಹೇಳ್ಬೋದು. ಅದನ್ನು ನಾ ಹಚ್ಚಿ ಒಂದು ತಾಸು ಬಿಟ್ಟು ಸ್ನಾನ ಮಾಡೀನಿ. ಮಾಡಿದ ನಂತರದೊಳಗೆ ಮೊಸರು ಬುತ್ತಿ ಅನ್ನ ಕಲಸಾಕತ್ತೀನಿ. ಮೊಸರು ಬುತ್ತಿಗೆ ನಾವು ತುಂಬಿದ ಮೆಣಸಿನ್ಕಾಯನ್ನು ಒಗ್ಗರಣೆ ಹಾಕಿ, ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಬುತ್ತಿ ಏನು ಕಲಸಿರ್ತೇವಲ್ಲ, ಈ ಬುತ್ತಿ ಕಲಸಾಕ ಮೊಸರು, ಹಾಲು, ಉಪ್ಪು, ಆಮೇಲೆ ಹಸಿ ಅಲ್ಲ, ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಮೆಣಸಿನ ಪುಡಿ ಇಷ್ಟೂ ಹಾಕಿ ಅನ್ನ ಮೆತ್ತಗಾಗಿರಬೇಕು. ಇದನ್ನೆಲ್ಲ ಹಾಕಿ ಸ್ವಲ್ಪ ಕಲಿಸಿ ಅದಕ್ಕೆ ಮ್ಯಾಗಿಂದ ಒಗ್ಗರಣೆ ಹಾಕಿದ್ರೆ ಮೊಸರು ಬುತ್ತಿ ರೆಡಿ ಆಕೈತಿ. ಮಧ್ಯಾಹ್ನದ ಊಟ ಮಾಡಿ ಸ್ವಲ್ಪ ಬೇರೆ ಕೆಲಸ ಇದ್ದದ್ರಿಂದ ಪಾತ್ರೆ ತಿಕ್ಕಿರಲಿಲ್ಲ. ಸಾಯಂಕಾಲದ ಹೊತ್ತು ಬೆಕ್ಕುಗಳು ಕೂಡ ಹಸದಾವ, ಅವಕ್ಕೂ ಹಾಲು ಹಾಕಿ ಸಂಜೆ ಪಾತ್ರೆ ತಿಕ್ಕೋ ಕೆಲಸ, ಹಂಗೆ ಕಸ ಹೊಡೆದು ಮತ್ತು ಏನು ಸಂಜೆ ನಮ್ದು ಗೃಹಿಣಿಯರ ರೂಟೀನ್ ಇರ್ತೈತಲ್ಲ, ಆ ರೂಟೀನ್ ಎಲ್ಲವನ್ನು ಕೂಡ ನಾನು ಮಾಡ್ಕೊಳಕತ್ತೀನಿ. ನೋಡ್ರಿ ಇಲ್ಲೇ ಮಧ್ಯಾಹ್ನದ ಸಾಲಿ ಡಬ್ಬಿಗಳು ಹಂಗೆ ಮಧ್ಯಾಹ್ನ ಊಟದ ಇದನ್ನು ಏನಿದು ಪಾತ್ರೆ ಎಲ್ಲ ಹಂಗೆ ಇದ್ದು ಅವನ್ನೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಂಡು ನಂತರದೊಳಗೆ ನಾನು ಸ್ವಲ್ಪ ನಂದು ಒಂದು ಚರ್ಮದ ಆರೈಕೆ ಬಗ್ಗೆ ಕೂಡ ನಿಮಗೆ ಇವತ್ತು ತಿಳಿಸ್ಕೊಡಾಕತ್ತೀನಿ. ನನಗೆ ಚಿಕ್ಕಂದ ವಯಸ್ಸಿನಾಗನ ಗಣಜಲಿ ಅಂತಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಗಣಜಲಿ ಹೇಳ್ತಾವು. ಹಂಗೆ ಗಣಜಲಿ ಎದ್ದು ನನ್ನ ಮುಖದ ಮ್ಯಾಗೂ ಕೂಡ ಅವ ಕಲಿ ಉಳಿದ್ಬಿಟ್ಟಿದ್ದು. ಅವು ಬರ್ಬರ್ತಾ ಭಾಳ ನನಗೆ ಮುಖ ಭಾಳ ಅಸಹ್ಯ ಅನ್ಸಾಕತ್ತಿತ್ತು. ಹೀಗಾಗಿ ನಾನು ಮೊನ್ನೆ ಒಬ್ಬರ ಚರ್ಮ ರೋಗದ ಡಾಕ್ಟ್ರನ್ನ ಭೇಟಿಯಾಗಿ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟನ್ನು ತೊಗೊಳಕತ್ತೀನಿ. ಆ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಈಗ ಒಂದು 15 ದಿನ ಆಯ್ತು ನಾ ಅದನ್ನು ಯೂಸ್ ಮಾಡಾಕತ್ತ. ಬಹಳ ಒಂದು ಖುಷಿ ಅನ್ಸೈತಿ. ಕಲರ್ ಕೂಡ ಚೇಂಜ್ ಆಗೈತಿ. ಸಾಯಂಕಾಲದ ಶುಭೋದಯಗಳು. ಜಸ್ಟ್ ಈಗ ಪಾತ್ರೆ ತಿಕ್ಕೋದು ನೋಡಿರಿ. ಮಧ್ಯಾಹ್ನ ಊಟ ಮಾಡಿದ್ದು ಸ್ವಲ್ಪ ಪಾತ್ರೆ ಹಂಗೆ ಇದ್ದು ಅವನ್ನೆಲ್ಲಾನು ಕ್ಲೀನ್ ಮಾಡ್ಕೊಂಡು ಇನ್ನೇನು ಸಾಯಂಕಾಲದ ಕೆಲಸ ಕಸ ಹೊಡೆಯೋದು ಮತ್ತು ಬಾಗಿಲಿಗೆ ನೀರು ಹಾಕೋದು, ಹಂಗೆ ಸ್ವಲ್ಪ ಗಾರ್ಡನ್ಗೂ ನೀರು ಹಾಕಿ ಬನ್ನಿ. ಇದೆಲ್ಲ ಮುಗಿಸ್ಕೊಂಡ ಪಾತ್ರೆ ತಿಕ್ಕೊಂಡು ಇನ್ನೇನಪ್ಪ ಅಂತಂದ್ರೆ 6-10 ನಿಮಿಷಕ್ಕೆ ಟೈಮ್ ಐತಿ. ದೀಪ ಹಚ್ಬೇಕು ದೇವರಿಗೆ. ಇನ್ನು ದೀಪ ಹಚ್ಚಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿದ್ರೆ ಸೊ ಮತ್ತೆ ಸಂಜೆ ಕೆಲಸ ಎಲ್ಲ ಶುರು ಆಕೈತಿ. ಯಾವೆಲ್ಲ ರೀತಿಯೊಳಗೆ ಸಂಜೆ ಕೆಲಸ ಕೂಡ ಇರ್ತೈತಿ ಅಂತ ನಿಮ್ಮೊಟ್ಟಿಗೆ ಇವತ್ತು ನಾನು ಶೇರ್ ಮಾಡ್ಕೋತೀನಿ. ನೋಡ್ತಾ ಇರಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಮತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಯಾವ ರೀತಿ ಅನಿಸ್ತು ಅನ್ನುವಂಥದ್ದನ್ನು ಕೂಡ ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ, ನನ್ನ ಒಂದು ಚರ್ಮದ ಆರೈಕೆಯನ್ನು ಕೂಡ ನಾ ಇಲ್ಲೇ ಮಾಡ್ಕೊಳ್ಳೋದನ್ನು ನಿಮಗೆ ತೋರ್ಸಾಕತ್ತೀನಿ. ಒಂದು ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ ನಾನು ಯಾವಾಗೂ ಕೂಡ. ಇದು ಬ್ರ್ಯಾಂಡ್ ಶ್ಲೋಕ ಅಂತೇಳಂದು. ಇದು ಯೂಸ್ ಮಾಡುವಂತಹ ಒಂದು ಉದ್ದೇಶ ಅಂತಂದ್ರೆ ನನಗೆ ಮುಖದ ಮ್ಯಾಗ ಸ್ವಲ್ಪ ಇತ್ತಿತ್ತಲಾಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ನಿಂದ ಪಿಂಪಲ್ ಭಾಳ ಹೇಳಾಕತ್ತಿದ್ದು, ಮೊಡವೆಗಳು ಭಾಳ ಹೇಳಾಕತ್ತಿದ್ದು. ಆ ಒಂದು ಉದ್ದೇಶಕ್ಕಾಗಿ ಅದು ಕ್ಲಿಯರ್ ಆಗಲಿ ಅಂತೇಳಂದು ಇದನ್ನು ಯೂಸ್ ಮಾಡಾಕತ್ತೀನಿ. ನೋಡ್ರಿ ಇಲ್ಲೇ ಅದನ್ನು ಹಚ್ಚಿ ಯೂಸ್ ಮಾಡಿದ ಮ್ಯಾಗ ಸ್ವಲ್ಪ
ಮುಖ ಕೂಡ ಬೆಳ್ಳಗೆ ಅನ್ಸಾಕತ್ತೈತಿ. ಇದಾದ ಮೇಲೆ ನಮ್ಮ ಚರ್ಮದ ಆರೈಕೆ ನಾ ಮನೆಯೊಳಗಿದ್ರೆ ಆತು ಹೊರಗಡೆ ಹೊಂಟರು ಆಯಿತು, ನಮ್ಮ ಒಂದು ಚರ್ಮ ತೇವಯುಕ್ತವಾಗಿರ್ಬೇಕಂತಂದ್ರೆ ಅದಕ್ಕೆ ಮಾಯ್ಶ್ಚರೈಸರ್ ಅನ್ನುವಂತಹದ್ದು ಭಾಳ ಅವಶ್ಯಕವಾಗಿರ್ತೈತಿ. ಸೊ ಹಂಗೆ ನಾ ಇಲ್ಲೇ ಮಾಯ್ಶ್ಚರೈಸರನ್ನು ಕೂಡ ಏನು ಮಾಡತ್ತೀನಿ, ಬಳಸಾಕತ್ತೀನಿ. ನಂತರದೊಳಗೆ ಕೇವಲ ಬಿಸಿಲಿಗೆ ಹೊಂಟ್ರಷ್ಟೇ ಸನ್ಸ್ಕ್ರೀಮನ್ನು ಹಚ್ಕೋಬಾರ್ದು. ನಾವು ಮನೆಯೊಳಗಿರುವಂತಹ ಲೈಟಿನಿಂದ ನಮ್ಗೆ ಚರ್ಮಕ್ಕೆ ಏನು ಹಾಕಿರ್ತೈತಿ, ಎಫೆಕ್ಟ್ ಹಾಕಿರ್ತೈತಿ, ಅದು ಹಾನಿಗೊಳಿಸ್ತಿರ್ತೈತಿ. ಆ ಒಂದು ಉದ್ದೇಶಕ್ಕಾಗಿ ಕೂಡ ನಾವು ಮನೆಯೊಳಗಿದ್ರೂ ಕೂಡ ಸನ್ಸ್ಕ್ರೀಮನ್ನು ಯೂಸ್ ಮಾಡೋದು ಬಹಳ ಅವಶ್ಯಕವಾಗಿರ್ತೈತಿ. ಇನ್ನು ನಮ್ಮತನವನ್ನು ನಾವು ಪ್ರೀತಿಸ್ಬೇಕಂತಂದ್ರೆ ನಾವು ಹೆಂಗಿರ್ತೇವಲ್ಲ ಹಂಗೆ ನಾವು ಅದನ್ನು ಸ್ವೀಕಾರ ಮಾಡ್ಕೋಬೇಕು. ನೋಡ್ರಿ ಇಲ್ಲೇ ನನ್ನ ಒಂದು ಸ್ಕಿನ್ ಕೇರ್ ಹೆಂಗೆ ಅನ್ಸಾತತಿ ಅನ್ನುವಂಥದ್ದು ನೀವು ಕೂಡ ಒಂದು ಕಾಮೆಂಟ್ ಸೆಕ್ಷನ್ದೊಳಗೆ ತಿಳಿಸ್ರಿ. ಹಂಗೆ ಸಾಯಂಕಾಲ ಅದೆಲ್ಲ ಮುಗಿಸಿದ ನಂತರದೊಳಗೆ ದೇವರಿಗೆ ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗಾಕತ್ತೀನಿ. ಊದಿನ ಕಡ್ಡಿ ಬೆಳಗ್ಗೆ ಹಂಗೆ ಬಾಗಿಲಕ್ಕೂ ಕೂಡ ಗಂಟಿಯನ್ನು ಬಾರಿಸಿ ಊದಿನ ಕಡ್ಡಿ ಬೆಳಗ್ಗೆ ಹೊಚ್ಚಲಕ್ಕೆ ಬೆಳಗ್ಗೆ ಸುತ್ತು ಕಡೆ ದೇವರಿಗೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬಂದ ನಂತರದೊಳಗೆ ಮಕ್ಕಳಿಗೆ ಸಾಯಂಕಾಲದ ಒಂದು ಚಹಾದ ಸಮಯ. ಆ ಒಂದು ಚಹಾದ ಸಮಯದೊಳಗೆ ಇವತ್ತು ಸಂಗೀತ ಕೇಳಾಕತ್ತಿದ್ರು. ಏನಪ್ಪ ಅಂತಂದ್ರೆ ಹಾಡಿನ ಸಂಗೀತ ಅನ್ಬೇಡ್ರಿ, ಇದೊಂದು ನಮ್ಮ ಉತ್ತರ ಕರ್ನಾಟಕದಾಗ ಚುನುಮರಿ ಅಂತ ಸಿಗ್ತಾವಲ್ಲ, ಆ ಚುನುಮರಿಯಿಂದ ಮಾಡುವಂತಹ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಅದಕ್ಕೆ ಹಸಿ ಉಳ್ಳಾಗಡ್ಡಿ ಹಂಗೆ ಮತ್ತು ಜೀರಿಗೆ, ಕೊತ್ತಂಬರಿ, ಕರಿಬೇವ ಮತ್ತು ಟೊಮೆಟೊ, ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ, ಹಂಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಮತ್ತು ಒಂದು ಬಟ್ಲ ಹಸಿ ತೆಂಗಿನ ತುರಿ ಇಷ್ಟೆಲ್ಲ ಹಾಕಿ ನಾವು ಅದನ್ನು ಒಂದು ಲೈಟಾಗೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಸಂಗೀತ ರೆಡಿ ಆಕೈತಿ. ಇದಕ್ಕೆ ಮ್ಯಾಗ ಶೇವನ್ನು ಹಾಕ್ಕೊಂಡು ತಿಂದ್ರೆ ಬಹಳ ಟೇಸ್ಟ್ ಆಗಿರ್ತೈತಿ. ಇದನ್ನು ನಾ ಮಕ್ಕಳಿಗೆ ಮಾಡಿಕೊಟ್ನಿ. ಅವರು ಕೂಡ ಖುಷಿಯಿಂದ ತಿಂದು ಸಾಯಂಕಾಲದ ಅಭ್ಯಾಸದ ಕೆಲಸ ಶುರು ಮಾಡಿದರು. ಇವತ್ತು ಇದಿಷ್ಟೆಲ್ಲ ನನ್ನ ದಿನಚರಿಯೊಳಗೆ ನಿಮಗೇನಾದರೂ ಒಂದು ಉಪಯೋಗಕ್ಕೆ ಬರುವಂತಹದ್ದು ಇದ್ರೆ ಅದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಹಿಂಗೆ ನಿಮ್ಮ ಸಹಕಾರ ಮತ್ತು ಸಪೋರ್ಟ ಬಹಳ ಅವಶ್ಯಕವಾಗಿರ್ತೈತಿ. ನನ್ನ ಒಂದು ಚಾನಲ್ ಕಿತ್ತೂರು ಕನ್ನಡತಿಗೆ ನಿಮ್ಮ ಒಂದು ಪ್ರೋತ್ಸಾಹ ಬಹಳ ಚಂದ ರೀತಿಯೊಳಗೆ ಕೊಡಾಕತ್ತೀರಿ. ಹಂಗೆ ಇನ್ನು ಪ್ರತಿ ದಿನದೊಳಗೂ ಕೂಡ ನನ್ನಿಂದ ಆಗುವಷ್ಟು ಸಾಧ್ಯವಾದಷ್ಟು ಎಫರ್ಟನ್ನು ನಾ ಹಾಕಿ ನಿಮಗೆ ಮನೋರಂಜನೆಯನ್ನು ಕೊಡ್ತೀನಿ. ಹಾಗೆ ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಕಿತ್ತೂರು ಕನ್ನಡತಿ.